ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಮಂಗಳ ಗ್ರಹದ ಸಂಚಾರವು ಮೀನರಾಶಿಯಲ್ಲಿ ಸಂಭವಿಸುವುದು. ಮಂಗಳ ದೇವನು ಮೀನರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಮಂಗಳ ಈ ಸಂಚಾರದೊಂದಿಗೆ ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗುವುದು. ಮೀನರಾಶಿಯಲ್ಲಿ ಈ ಮೊದಲೇ ಶನಿ ಮತ್ತು ಸೂರ್ಯ ಗ್ರಹಗಳು ಇವೆ. ಇದರಿಂದ ಮಂಗಳ, ಶನಿ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದ ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗುವುದು. ಹಾಗೆ ಸೂರ್ಯ ಮಂಗಳನ ಸಂಯೋಗದಿಂದ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗಲಿದೆ. ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು 2ನೇ ಮನೆಯಲ್ಲಿರುವುದರಿಂದ ಈ ವಾರ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಧೂಳಿನ ಅಥವಾ ಹೆಚ್ಚು ಕಲುಷಿತ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸುವುದು ಮತ್ತು ಬೆಳಿಗ್ಗೆ ಸುಮಾರು 30 ನಿಮಿಷಗಳ ಕಾಲ ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು ನಿಮಗೆ ಒಳ್ಳೆಯದು. ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ವಾರ ಯಾವುದೇ ದೊಡ್ಡ ಗುಂಪಿನಲ್ಲಿ ಆರ್ಥಿಕ ಭಾಗವಹಿಸುವಿಕೆ ನಿಮಗೆ ಆಸಕ್ತಿದಾಯಕವಾಗಿದೆ. ಆದಾಗ್ಯೂ ಇದರಿಂದಾಗಿ ಸಾಕಷ್ಟು ಮಟ್ಟಿಗೆ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು. ಪರಿಣಾಮವಾಗಿ ನೀವು ನಂತರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಮನೆಯಲ್ಲಿ ಕೆಲವು ಬದಲಾವಣೆಗಳಿಂದಾಗಿ ಈ ವಾರ ನಿಮ್ಮ ಸಂಬಂಧಿಕರೊಂದಿಗೆ ಸಂಘರ್ಷವನ್ನು ಹೊಂದಿರಬಹುದು. ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ನೀವು ಕುಟುಂಬದ ಉದಾಸೀನತೆಯನ್ನು ಸಹ ಎದುರಿಸಬೇಕಾಗಬಹುದು. ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನಿಮ್ಮ ಗುರುಗಳು ಮತ್ತು ಹಿರಿಯರ ಮಾರ್ಗದರ್ಶಕವನ್ನು ನೀವು ಪಡೆಯುವುದಿಲ್ಲ. ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಈ ವಾರ ನೀವು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರಬಹುದು. ಯಾವಾಗಲೂ ನಾವು ಯಶಸ್ಸು ಪಡೆಯುವುದು ಸಾಧ್ಯವಲ್ಲ ಎಂಬ ವಿಷಯವನ್ನು ಈ ವಾರ ನೀವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಈ ವಾರ ನೀವು ಪಡೆಯುವ ವೈಫಲ್ಯವು ನಿಮ್ಮಲ್ಲಿನ ಮನೋಬಲವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಅನೇಕ ಸಂದೇಹಗಳು ನಿಮ್ಮನ್ನು ಕಾಡಬಹುದು. ಪ್ರೀತಿ ಮತ್ತು ರಾಜತಾಂತ್ರಿಕತೆಯ ಗ್ರಹವಾದ ಶುಕ್ರ ನಿಮ್ಮ 5ನೇ ಮನೆಯನ್ನು ಆಳುವ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಅದು ಖಂಡಿತವಾಗಿಯೂ ನಿಮಗೆ ಆಹ್ಲಾದಕರ ಘಟನೆಯಾಗಲಿದೆ. ಸೂರ್ಯ ಇಲ್ಲಿದ್ದರೂ ಶುಕ್ರನ ಪ್ರವೇಶದ ನಂತರ ನೀವು ಹೆಚ್ಚು ಬೆರೆಯುವ ಭಾವನೆ ಹೊಂದುತ್ತೀರಿ ಮತ್ತು ನೀವು ಪ್ರಣಯ, ವಿರಾಮ ಮತ್ತು ವೈಯಕ್ತಿಕ ಆನಂದಕ್ಕಾಗಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ. ಸಾಮಾಜಿಕ ಕೂಟಗಳು, ಭೋಜನಗಳು ಅಥವಾ ಚಲನಚಿತ್ರಗಳು, ಆಟಗಳು ಅಥವಾ ಹವ್ಯಾಸಗಳಂತಹ ಮನರಂಜನಾ ಚಟುವಟಿಕೆಗಳು ಇರುತ್ತವೆ. ಮಕರ ಸಂಕ್ರಾಂತಿ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ವಿಶೇಷ ವ್ಯಕ್ತಿಯನ್ನು ಹುಡುಕಲು ಇದು ಒಂದು ಪ್ರಕಾಶಮಾನವಾದ ಅವಕಾಶವಾಗಿದೆ. ಪೋಷಕರು ಶಾಲಾ ಕಾರ್ಯಕ್ರಮಗಳು ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಹಾಜರಾಗುತ್ತಾರೆ. ಆದ್ದರಿಂದ ಅವರು ಮಕ್ಕಳ ಅಗತ್ಯತೆಗಳ ಬಗ್ಗೆ ಜಾಗರೂಕರಾಗಿರಬೇಕು. 10ನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸುವುದರಿಂದ ನೀವು ಕೆಲಸದಲ್ಲಿ ಹೆಚ್ಚು ಗೋಚರಿಸುತ್ತೀರಿ. ಆದ್ದರಿಂದ ನಿಮ್ಮ ಗೋಚರತೆಯು ಸರಿಯಾದ ಕಾರಣಗಳಿಗಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಸಭೆಗಳಿಗೆ ಹಾಜರಾಗುತ್ತೀರಿ, ನಿಮಗೆ ಕೆಲವು ಪ್ರಸ್ತುತಿಗಳು ಸಹ ಇರುತ್ತವೆ ಅಥವಾ ಕೆಲವು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತವೆ. ನಿಮ್ಮ ವ್ಯವಸ್ಥಾಪಕರು ಅಥವಾ ಹಿರಿಯ ಸಿಬ್ಬಂದಿಯೊಂದಿಗೆ ನೀವು ನೇರ ಸಂವಹನ ನಡೆಸುತ್ತೀರಿ ಮತ್ತು ಅವರು ನಿಮ್ಮ ಜವಾಬ್ದಾರಿಗಳನ್ನು ವಿವರಿಸುತ್ತಾರೆ. ಅವರು ನಿಮ್ಮ ಕೆಲಸವನ್ನು ಸಹ ಪರಿಶೀಲಿಸುತ್ತಾರೆ. ಆದ್ದರಿಂದ ವಿಮರ್ಶೆಗಳು ನಿಮ್ಮ ಪರವಾಗಿರುವಂತೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಉದ್ಯೋಗಾಕಾಂಕ್ಷಿಗಳು ಹೊಸ ಯೋಜನೆಯನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಮತ್ತು ಪ್ರತಿಕ್ರಿಯೆಗಳಿಗೆ ಸಹ ಅವಕಾಶಗಳಿವೆ. ಮಂಗಳ ಮತ್ತು ಬುಧ ಗ್ರಹಗಳು ಮೀನರಾಶಿಯ ಜಲರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮಗೆ ಸಾಕಷ್ಟು ಸಂವಹನ ಮತ್ತು ಸಣ್ಣ ಪ್ರಯಾಣಗಳು ಇರುತ್ತವೆ. ನೀವು ಬಹು ಕರೆಗಳನ್ನು ಮಾಡುತ್ತೀರಿ ಮತ್ತು ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿರುವ ಸ್ಥಳೀಯ ಸಭೆಗಳಿಗೆ ಸಹ ಹಾಜರಾಗುತ್ತೀರಿ. 3ನೇ ಮನೆ ಸಂವಹನಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಬಹಳಷ್ಟು ಇಮೇಲ್ಗಳು, ಸಂದೇಶಗಳು ಅಥವಾ ಫೋನ್ ಕರೆಗಳು ಬರುತ್ತವೆ. ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು, ಕೋರ್ಸ್ಗೆ ದಾಖಲಾಗಲು ಅಥವಾ ನಿಮ್ಮ ಒಡಹುಟ್ಟಿದವರನ್ನು ಭೇಟಿ ಮಾಡಲು ನಿಮಗೆ ಅವಕಾಶಗಳು ಸಿಗುತ್ತವೆ. ಇದು ಸಂಕೀರ್ಣವಾದ ಹುಣ್ಣಿಮೆ, ಆದ್ದರಿಂದ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಅವು ಹುಣ್ಣಿಮೆಯ ಹಿಂದಿನ ದಿನ ಮುಗಿದ ನಂತರ ಮಾಯವಾಗುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಓಂ ವಾಯುಪುತ್ರಾಯ ನಮಃ ಎಂದು ಪ್ರತಿದಿನ 11 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.